ಅವರಿಗೆ ಧನ್ಯವಾದಗಳು. ಬೋಲೋ ಭಾರತ್ ಮಾತಾ ಕಿ. ಸಿದ್ದರಾಮಯ್ಯನವರಿಗೆ, ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳೇ, ಇವತ್ತು ನಾವೆಲ್ಲ ಏನು ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಆರ್ಡರ್ ಹೊರಡಿಸಿದಾರಲ್ಲ ಅದರ ವಿರೋಧವಾಗಿ ಒಂದು ಪ್ರೊಟೆಸ್ಟ್ ಅನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಸಿದ್ದರಾಮಯ್ಯನವರು 1980ರಿಂದ ತಮ್ಮ ರಾಜಕೀಯವನ್ನು ಜೀವನವನ್ನು ಪ್ರಾರಂಭ ಮಾಡಿದ್ರು. ಆವತ್ತಿಂದ ಇವತ್ತಿನವರೆಗೆ ಅವರ ಒಂದು ರಾಜಕೀಯ ಜೀವನ ಯಾವುದೇ ಒಂದು ಕಪ್ಪು ಚುಕ್ಕಿ ಇಲ್ಲದಂತ ಒಂದು ಜೀವನ ನಡೆಸಿದ್ರು. ಹಲವಾರು ಬಾರಿ ಶಾಸಕರಾಗಿದ್ದಾರೆ ಮತ್ತು ರಾಜ್ಯದಲ್ಲಿ ಅತಿ ಹೆಚ್ಚಿನ ಬಜೆಟ್ ಅನ್ನು ಮಂಡಿಸಿದಂತ ಒಬ್ಬ ಮುಖ್ಯಮಂತ್ರಿ ಆಗಿದ್ದಾರೆ. ಡೆಪ್ಯೂಟಿ ಮಿನಿಸ್ಟರ್ ಆಗಿದ್ದಾರೆ, 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಇಂಥ ಒಬ್ಬ ಪ್ರಾಮಾಣಿಕ ವ್ಯಕ್ತಿ, ಅವರ ಜೀವನ ನೋಡುವಂದ್ರೆ ಸರಳ ಜೀವನ ಅದ. ಅವರ ಮನೆ, ಅವರ ಆಸ್ತಿ ನೋಡಿದ್ರೆ ಇವತ್ತು ಒಬ್ಬ ಗ್ರಾಮ ಪಂಚಾಯತ್ ಅಧ್ಯಕ್ಷ ಒಂದು ಮೊದಲಂತ ಮನೆ ಕಟ್ತಾನ, ಆದ್ರೆ ಅವರು ತಮ್ಮ ಈ 80ನೇ ವಯಸ್ಸಿನಾಗ ಮನೆ ಕಟ್ಟತಾರ. ಅಂತ ಒಬ್ಬ ಪ್ರಾಮಾಣಿಕ ರಾಜಕಾರಣಿ ನಮ್ಮ ಸಿದ್ದರಾಮಯ್ಯನವರು. ಇಡೀ ದೇಶದಲ್ಲಿ ಯಾರಾದರೂ ಪ್ರಾಮಾಣಿಕ ರಾಜಕಾರಣಿ ಇದ್ರೆ ಅವರು ನಮ್ಮ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯನವರು. ಇಂಥ ಒಬ್ಬ ಮುಖ್ಯಮಂತ್ರಿಯನ್ನ ಪಡೆದಂತಹ ನಾವೇ ದಂಡರಂತ ಹೇಳ್ಬೇಕಾಗ್ತದೆ. ಇವತ್ತು ರಾಜ್ಯಪಾಲರು ಏನು ಮುಡಾದಲ್ಲಿ ಒಂದು ಹಗರ ನಡೆದು ಅಂತ ಹೇಳಿದಾರೆ, ಅದು ನಮ್ಮ ಸಿದ್ದರಾಮಯ್ಯನವರು ಶ್ರೀಮತಿ ಅವರಿಗೆ ಒಂದೇನು 3 ಎಕರೆ ಮುಡಾ ಅದವ್ರು ಏನು ತಗೊಂಡಿದಾರಲ್ಲ ಅದರ ಬದಲಾಗಿ ಒಂದು 14 ಪ್ಲಾಟ್ ಕೊಟ್ಟಿದ್ದಾರೆ. ಇದನ್ನ ಒಂದು ಸಣ್ಣದ ಒಂದು ವಿಚಾರವನ್ನ ಹಗರನಂತ ಮಾಡಿಕೊಂಡು ಇವತ್ತು ರಾಜ್ಯಪಾಲರು ಕೇವಲ 24 ಗಂಟೆಗಳವರೆಗೆ ಒಂದು ಪ್ರಾಸಿಕ್ಯೂಷನ್ ಆರ್ಡರ್ ಹೊರಡಿಸಿದ್ದಾರೆ. ನಿಮ್ಗೆ ಗೊತ್ತಿರ್ಬೋದು, ಗೋಕಾಕ್ FIR ಆಗ್ತಾನಂದ್ರೆ ಒಂದು 2-3 ದಿನ ಓಡಾಡಬೇಕು. ಮೊದಲು ಆಗ್ತಾ ಇರಲಿಲ್ಲ, ಈಗ ಗುದ್ದಾಡಿದ್ರೆ ಒಂದು 2-3 ದಿನ ಓಡಾಡಬೇಕು. ಅಂತ ಸರ್ಕಾರವನ್ನು ಕೊಟ್ಟಂತ ಬಿಜೆಪಿ ಸರ್ಕಾರ ನಮ್ಮ ಮುಖ್ಯಮಂತ್ರಿ ವಿರುದ್ಧ 24 ಗಂಟೆಗಳು ಒಂದು ಪ್ರಾಸಿಕ್ಯೂಷನ್ ಆರ್ಡರ್ ಹೊರಡಿಸಿದ್ದಾರೆ. ಮತ್ತೆ ಬಿಜೆಪಿ ನಾಯಕರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಅವ್ರ ಮೇಲೆ ಎಂತೆಂಥ ಹಗರಣ ನಾವು ನಿಮ್ಗೆ ಗೊತ್ತಿರ್ಬೋದು. ಕೋವಿಡ್ದಲ್ಲಿ ಸುಧಾಕರ್ ಅವರು ಕೋಟಿಗಟ್ಟಲೆ ಆಸ್ತಿ, ಅಷ್ಟೇ ಅಲ್ಲ ನಮ್ಮ ಜಿಲ್ಲೆಯ ಹಲವಾರು ಮುಖ್ಯಮಂತ್ರಿ ಮೇಲೆ ಒಂದು ಸಾಕ್ಷ್ಯ ಇದ್ರೂ ಅವ್ರ ಮೇಲೆ ನ್ಯಾಯಾಂಗ ತನಿಖೆ ಆಯಿತು, ಅದನ್ನ ಅಲ್ಲೇ ಮುಚ್ಚಿ ಹಾಕಿದ್ರು. ಯಾವುದೇ ಒಂದು ಅದನ್ನ ರಿಸಲ್ಟ್ ಬರಲಿಲ್ಲ. ಮತ್ತೆ ಇಂಥವ್ರು ಮತ್ತೆ ಅದೇ ರೀತಿಯಾಗಿ ನಮ್ಮ ಕ್ಷೇತ್ರದ ಶಾಸಕರು ಸಹಿತ ಇಲ್ಲ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು, ಮತ್ತೆ ಸರ್ಕಾರ ಎಲೆಕ್ಷನ್ ಹೋಗ್ಬೇಕನ್ನೋದು ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ MLAಗಳ ಮೇಲೆ ಅಂತ ಗುರುತರ ಅಪಾದನೆ ಅಂದ್ರೆ 1918ರಲ್ಲಿ ಅವ್ರ ಮೇಲೆ ರೇಡ್ ಆದ್ರೂ ಆ ತನಿಖೆ ಎಲ್ಲಿ ಹೋಯ್ತು ಅಂತ ಹೇಳಿ ಯಾರು ಕೇಳಿದ್ರು ಹೇಳಕ್ರಿ. ಮತ್ತೆ ಅವ್ರ ಮೇಲೆ 420 ಕೇಸ್ ಬಿದ್ರು ಅವ್ರು ಇನ್ನೂ ರಾಜೀನಾಮೆ ಕೊಡಾಕ್ತಾ ಇರಲಿಲ್ಲ. ಅವ್ರ ಮೇಲೆ ಇಂಥ ಗುರುತರ ಅಪಾದರ ಅವರು ಎಲೆಕ್ಷನ್ಗೆ ನಿಲ್ಲುವಂತಹ ಒಂದು ಪರಿಸ್ಥಿತಿ ಇದೆ. ಇಂಥವರು ನಮ್ಮ ಸಿದ್ದರಾಮಯ್ಯನವರಿಗೆ ರಾಜೀನಾಮೆ ಕೊಡಬೇಕು, ಮತ್ತೆ ನೈತಿಕತೆ ಪಾಠವನ್ನ ಇಂಥವ್ರು ಹೇಳ್ತಾರೆ. ಅದಕ್ಕೆ ಅದನ್ನು ವಿರೋಧ ಮಾಡಿ ಏನು ರಾಜ್ಯಪಾಲರು ಅಸಂವಿಧಾನಿಕ ನೀತಿ ಅದಲ್ಲ ಅದನ್ನ ವಿರೋಧ ಮಾಡಿ ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಮತ್ತು ಮುಂದೆ ಏನು ಬಿಜೆಪಿ ಅವರು ಒಂದು ಭ್ರಷ್ಟಾಚಾರ ಮಾಡಿದ್ದಾರೆ. ಇವತ್ತು ನೋಡಬಹುದು ನಮ್ಮ ಗೋಕಾಕ್ ತಾಲೂಕಿನಲ್ಲಿ ಭೂ ಹಗರಣ ಎಷ್ಟದ ಅಂದ್ರೆ ಇಡೀ ಗೋಕಾಕದೆಲ್ಲ ಗುಡ್ಡೆಲ್ಲ ಒಂದು ಕುಟುಂಬದ ಹೆಸರಿನಲ್ಲಿದೆ. ಇದಷ್ಟೇ ಅಲ್ಲ, ನಮ್ಮ ಟೆನಿಸ್ ಕ್ಲಬ್ ರಾಜಕಾರಣಿಗಳು ಬರೆಸುವಂತ ಅಂತ ಧೂರ್ತವಾದಂತಹ ಒಂದು ಭ್ರಷ್ಟಾಚಾರ ನಮ್ಮ ಗೋಕಾಕಿನಲ್ಲಿದೆ. ಇಂಥವರು ನಮ್ಮ ಸಿದ್ದರಾಮಯ್ಯರಿಗೆ ನೈತಿಕತೆ ಪಾಠವನ್ನು ಹೇಳಕ್ತಾರೆ. ಅದಕ್ಕೆ ಮುಂದೆ ನಾವು ವಿರುದ್ಧನೂ ಹೋರಾಡ್ತೀವಿ. ಮತ್ತು ಇವತ್ತು ಇಡೀ ನಮ್ಮ ಪಕ್ಷದ ಎಲ್ಲ ಶಾಸಕರು, ಮುಖ್ಯಮಂತ್ರಿಗಳು, ಮಾನ್ಯ ಮಂತ್ರಿಗಳು ಎಲ್ಲರೂ ಸಿದ್ದರಾಮಯ್ಯ ಜೊತೆ ಗಟ್ಟಿಯಾಗಿ ನಿಂತಿದ್ದಾರೆ. ಅದೇ ರೀತಿಯಾಗಿ ನಮ್ಮೆಲ್ಲ ನಾಯಕರು, ಕಾರ್ಯಕರ್ತರು ಸಹಿತ ಇವತ್ತು ಮೊದಲಿನಕ್ಕಿಂತ ಅತಿ ಹೆಚ್ಚಿನ ಗಟ್ಟಿಯಾಗಿ ಸಿದ್ದರಾಮಯ್ಯ ಅವರ ಹಿಂದೆ ನಿಂತಿದ್ದಾರೆ. ಅವರೇ 5 ವರ್ಷ ಇನ್ನು ಮುಖ್ಯಮಂತ್ರಿಯಾಗಿ ಮುಂದುವರೆದಾರೆ. ಅವರಿಗೆ ನಮ್ಮೆಲ್ಲರ ಒಂದು ನೈತಿಕವಾದಂತಹ ಬೆಂಬಲವನ್ನು ಸೂಚಿಸುತ್ತಾ ಇದನ್ನ ವಿರೋಧ ಮಾಡ್ತೀವಿ.
ಹೀಗೆ ಮುಂದುವರಿದ್ರೆ ಅವ್ರ ವಿರುದ್ಧ ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಸಿದ್ದರಾಮಯ್ಯನವರಿಗೆ. ಇವತ್ತು ನಾವು ಯಾಕೆ ಪ್ರತಿಭಟನೆ ಮಾಡೋದು ಅಂದ್ರೆ ಗವರ್ನರ್ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಟ್ಟಾರ. ನಾವು ಒಂದು ಕೇಳ್ತೀವಿ, ರಾಜ್ಯದಾಗ ಬಿಜೆಪಿ ಅವ್ರನ್ನ JDS ಅವ್ರ ಜನ ನೋಡತ್ತಾರ. ಕುಮಾರಸ್ವಾಮಿ ಅವ್ರ ಮೇಲೆ ಲೋಕಾಯುಕ್ತ ಅವ್ರು ಕೇಳ್ತಾರ ಏನಂದ್ರೆ ಕುಮಾರಸ್ವಾಮಿ ಅವ್ರನ್ನ ತನಿಖೆ ಮಾಡಾಕ ನೀವು ಅವಕಾಶ ಮಾಡಿಕೊಡತ್ತೆ. ಗವರ್ನರ್ಗ ಲೋಕಾಯುಕ್ತರ ಗವರ್ನರ್ ಪತ್ರ ಬರೆದ್ರೆ ಇನ್ನೂವರೆಗೆ ಗವರ್ನರ್ ಅದಕ್ಕೆ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಡಂಗಿಲ್ಲ. ನಾವು ಬಿಜೆಪಿ ಅವ್ರನ್ನ ಏನು ಕೇಳ್ತು, ನಿಮ್ಗೆ ನೈತಿಕ ಮೌಲ್ಯ ಏನೈತಿ? ನಾವು ಒಂದು ಕೇಳ್ತು, ನೀವು ತಪ್ಪು ಮಾಡಿದ್ರೆ ಅವ್ರಿಗೂ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಟ್ಬಿಟ್ರೆ ಕುಮಾರಸ್ವಾಮಿ ತನಿಖೆ ಮಾಡಿಬಿಡ್ಲಿ. ಯಾಕಂದ್ರೆ ಸಿದ್ದರಾಮಯ್ಯ ಸಾಹೇಬ್ರ ಬಡವರ ಪರವಾಗಿದ್ದಾರೆ, ದೀನ ದಲಿತರ ನಾಯಕರಿದಾರ. ಅವ್ರೇನು ಆಸ್ತಿ ಮಾಡಿ ಭ್ರಷ್ಟಾಚಾರ ಮಾಡಿ ಆಸ್ತಿ ಎಲ್ಲೂ ಮಾಡಿಲ್ಲ. ನೀವೆಲ್ಲ ಆಸ್ತಿಗಳನ್ನ ಮಾಡಿ ಏನು ಮುಚ್ಚಿಟ್ಕೊಂತ ಕೇಸಿಂದ ಒಂದು ಪಕ್ಷದ್ರೆ ಇನ್ನೊಂದು ಪಕ್ಷ ಜಿಕ್ಕೋತ್ ಹೊಂಟಿಲ್ಲ. ಅದನ್ನು ಕುಮಾರಸ್ವಾಮಿ ಅವ್ರು ಬಂದ್ ಮಾಡ್ಬೇಕು. ಯಾಕಂದ್ರೆ ನಿಮ್ಗೆ ಯಾವಾಗಲಿ ಒಂದು ಆರೋಪ ಮಾಡೋದನ್ನ ಒಂದು ಜೀವನದಾಗ ಒಂದು ರೂಢಿ ಮಾಡ್ಕೊಂಡ್ರಿ. ನೀವು ಇಟ್ಟು ಕಾಡಿದ್ರಲ್ಲ ಯಡಿಯೂರಪ್ಪ ಸಾಹೇಬ್ರನ್ನ ಎಷ್ಟು ಕಾಡಿರ್ತೇಳಿ BJP ಅವ್ರ ಮೊದಲು ಆತ್ಮಾಲೋಕನೆ ಮಾಡ್ಕೋರಿ. ಯಾಕಂದ್ರೆ ಕುಮಾರಸ್ವಾಮಿ ಅವ್ರು ಅಷ್ಟು ಕ್ಲೀನ್ ರಾಜಕಾರಣಿ ಇದ್ರಂದ್ರೆ ಗವರ್ನರ್ ಅವರ ತಕ್ಷಣ ಅವ್ರಿಗೆ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಡಬೇಕು. ಕುಮಾರಸ್ವಾಮಿ ಅವ್ರನ್ನ ಬಂಧಿಸಿ ತನಿಖೆ ಮಾಡ್ಬೇಕಂತೇಳಿ ನಾವು ಕಾಂಗ್ರೆಸ್ ಪಕ್ಷದ ಒತ್ತಾಯ ಮಾಡ್ತೀವಿ. ಯಾಕಂದ್ರೆ ರಾಜಕಾರಣದಾಗ ನೈತಿಕ ಮೌಲ್ಯಗಳಿರ್ಬೇಕು. ಯಾವಾಗಲಿ ಮತ್ತೆ ಒಬ್ರಿಗೆ ಒಂದು ನ್ಯಾಯ ಇನ್ನೊಬ್ರಿಗೆ ಒಂದು ನ್ಯಾಯ ಅಲ್ಲ. ಕುಮಾರಸ್ವಾಮಿ ತಪ್ಪು ಮಾಡಿದ್ರೆ ಮೊದಲು ಅವ್ರಿಗೂ ಕೊಟ್ಬಿಡ್ರಿ. ಸಿದ್ದರಾಮಯ್ಯ ಸಾಹೇಬ್ರು ನೀವೇನು ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಟ್ಟಿಲ್ಲ, ಅವ್ರೇನು ಹೆದರಂಗಿಲ್ಲ. ಅದನ್ನೆಲ್ಲ ಸಮರ್ಥವಾಗಿ ಎದುರಿಸುವ ಶಕ್ತಿ ಸಾಮರ್ಥ್ಯ ಈ ರಾಜ್ಯದ ಮುಖ್ಯಮಂತ್ರಿ ಐತೆ ಅನ್ನೋದ ನೀವೆಲ್ಲ BJP ಅವ್ರು ತಿಳ್ಕೊಬೇಕು. ಯಾಕಂದ್ರೆ ನೀವೇನಾರ ಒಂದು ತಂತ್ರಗಾರಿಕೆ ಮಾಡಿ ಹೆದರ್ಸಾಕ್ ಹೋದ್ರೆ ಏನು ಉಪಯೋಗ ಆಗಂಗಿಲ್ಲ. ಅದೇ ರೀತಿ ಕೇಳ್ತು ನಮ್ಮ ಮಾಂತೇಶನವ್ರು ಹೇಳಿದ್ರೆ ಗೋಕಾಕ್ ಶಾಸಕರು ರಾಜೀನಾಮೆ ಕೇಳ್ತಾರ. ನಿಮಗೆ ಯಾವ ನೈತಿಕ ಮೌಲ್ಯ ಐತಿ ಕೇಳಾಕ? ನಿಮ್ಮ ಮೇಲೆ ಸಾಕಷ್ಟು ಆರೋಪಗಳದಾವ. ಶುಗರ್ ಫ್ಯಾಕ್ಟ್ರಿ ಆರೋಪ ಐತಿ, ಬೇರೆ ಬೇರೆ ಹಗರಣಗಳದಾವ. ನಿಮ್ಮ ಸರ್ಕಾರದಾಗ ನೀವ ರಾಜೀನಾಮೆ ಕೊಟ್ರಿ. ಹಿಂದಿನ ಸರ್ಕಾರದಾಗ ಮೊದಲು ನೀವು ಶಾಸಕ ತನಗೆ ರಾಜೀನಾಮೆ ಕೊಡ್ರಿ, ಆ ನಂತರ ಸಿದ್ದರಾಮಯ್ಯ ಸಾಹೇಬ್ ರಾಜೀನಾಮೆ ಕೇಳ್ರಿ. ಹೌದಪ್ಪ, ಶಬಾಷ್ ಅಂತೂ ನಾವು. ನೀವು ನಿಮ್ಮ ಹುಳಕ್ ಮುಚ್ಚಿಟ್ಕೊಂಡು ಸಿದ್ದರಾಮಯ್ಯ ಅವ್ರದ್ದು ರಾಜೀನಾಮೆ ಕೇಳಾಕ ನೈತಿಕ ಮೌಲ್ಯ ಇಲ್ಲ. ಮತ್ತು ಅದ್ರ ಜೊತೆ ನಾ ಹೇಳ್ತೀನಿ, ಹಾಲು ಮತ್ತು ಸವಾಯಿದವ್ರು ಗೋಕಾಕ್ ಮತ್ತು ಅರ್ಬಾವ್ಯಾಗ ಭಾಳ ವಿಚಾರ ಮಾಡಿ ಮುಂದೆ ಸಿದ್ದರಾಮಯ್ಯನ ರಾಜೀನಾಮೆ ಯಾರು ಕೇಳಿದಾರಲ್ಲ ಅವ್ರ ಜೊತೆ ಹೋಗಬೇಕು ಹೋಗಬಾರ್ದು ಅನ್ನೋದ ನೀವೊಂದು ಆತ್ಮಾಲೋಕನ ಮಾಡ್ಕೋರಿ. ಯಾಕಂದ್ರೆ ಒಬ್ರು ಸಮಾಜದವ್ರ ಮುಖ್ಯಮಂತ್ರಿ ಇದ್ದಾಗ ಅವ್ರು ತುಳ್ಯಾಕೆ ಇಲ್ಲಿ BJP ಶಾಸಕ ಬೆನ್ ಹಚ್ಚಿದ್ರೆ ಅದನ್ನ ಖಂಡಿಸುವಂತ ಪ್ರವೃತ್ತಿ ಸಹ ತಾವು ಬೆಳೆಸ್ಕೋಬೇಕಂತ ಹೇಳಿ ನಾನು ಗೋಕಾಕ್ ಮತ್ತು ಅರ್ಬಾವ್ ಜನತೆಗೆ ಮನವಿ ಮಾಡ್ತೀವಿ. ನಾವು ನಿರಂತರವಾಗಿ ಸಿದ್ದರಾಮಯ್ಯ ಸಾಹೇಬ್ರ ಬೆನ್ನಿಗೆ ನಿಲ್ತೀವಿ. ಯಾವುದೇ ಕಾರಣ ರಾಜಕಾರಣದಾಗ ಅವ್ರು ರಾಜೀನಾಮೆ ಕೊಡಂಗಿಲ್ಲ. ಅವ್ರು ಒಳ್ಳೆ ಕೆಲಸಗಳನ್ನ ಮಾಡ್ತಾರೆ. ಇಂಥ ಕೇಸ್ಗಳು ಎದುರಿಸುವ ಶಕ್ತಿ ಸಾಮರ್ಥ್ಯ ರಾಜ್ಯ ಸರ್ಕಾರಕ್ಕೆ ಐತಿ ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಗೋಕಾಕ್. ಸಲುವಾಗಿ ಒಳ್ಳೆಯ ಜನರಿಗೆ ಸೇವೆ ಸಲ್ಲಿಸುವಂತ ರಾಜ್ಯದ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬರು ಈಗ ನಾವು ಹೋರಾಟ ಮಾಡ್ತಾ ನಮ್ಗೆ ಗೊತ್ತೈತಿ ಏನು ಹೋರಾಟ ಹೆಂಗಿರ್ತೈತಿ ಅನ್ನೋದು ಗೊತ್ತೈತಿ. ಯಾವ ಹೋರಾಟಗಾರ ಹೆಂಗಿರ್ತೈತಿ, ಯಾರು ಹೆಂಗ ಎಲ್ಲಿ ಕೊಡ್ತಾರ ಅನ್ನೋದು ತಂತ್ರಗಾರಿಕೆ ಮಾಡಿಕೆಸಿಂದ ಈ ರೀತಿ ಕೆಲಸ ಮಾಡಬಾರ್ದ. ರಾಜಕಾರಣ ಮಾಡಬೇಕಾದ್ರೆ ಅವ್ರಿಗೆ ಜನ ಆಡಳಿತ ಕೊಟ್ಟೈತೆ, ಅವ್ರಿಗೆ ಆಸೆ ಅವ್ರಿಗೆ ಕಳಿಸಿದಾರ. ಆದ ಅವ್ರಿಗೆ ಕೆಲಸ ಆಗೋ ಮಠ ಮಾಡೋ ಮಠ ತಡ್ಕೋಬೇಕ. ಇಲ್ಲಪ್ಪ ಅಂತಂದ್ರೆ ನಿಮಗೆ ಬರೋ ಈಗ ಜಗ ತೆಗೋದಕ್ಕೆ